ನಮಸ್ಕಾರ, ವಿದ್ಯಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಈಸಿ ಆದಂಥ ಎಗ್ ರೈಸ್ ಮಾಡೋದು ಹೇಗಂತ ಹೇಳಿಕೊಡ್ತೀನಿ ನನ್ನ ಸ್ಟೈಲಲ್ಲಿ. ಸ್ಪೂನ್ ಆಯಿಲ್, ಎಗ್ ರೈಸ್ಗೆ 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಕಾಯಬೇಕು. ಕಾದಿದೆ, ಈಗ ಆಯಿಲ್ ಕಾದಿದೆ. ಫಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. 2 ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಖಾರ ಇದ್ದವರಿಗೆ, ಬೇಕು ಅಂದವರಿಗೆ ಇನ್ನೂ ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಡೀಪಾಗಿ. ಜಾಸ್ತಿ ಡೀಪ್ ಬೇಡ, ಒಂದು ಮೀಡಿಯಮ್ ಆಗಾದರೆ ಸಾಕು. ಸ್ವಲ್ಪ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಹೋಗ್ತಾ ಇದೆ. ಇನ್ನು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಇವಾಗ ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆ ಹಾಕ್ತೀನಿ. ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಬೇಕಂದವರಿಗೆ ಎಕ್ಸ್ಟ್ರಾ ಮೊಟ್ಟೆ ಹಾಕಿದ್ದೀನಿ. ನನಗೆ ಇಬ್ಬರಿಗೆ 2 ಮೊಟ್ಟೆ ಸಾಕಾಗುತ್ತೆ. ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ 2 ಮೊಟ್ಟೆ ಹಾಕಿದ್ದೀನಿ. ಎಕ್ಸ್ಟ್ರಾ ಬೇಕಂದರೆ ಇನ್ನು ಅವರು ಕ್ವಾಂಟಿಟಿ ತಕ್ಕನಾಗ ಮೊಟ್ಟೆ ಹಾಕ್ಕೋಬೋದು. ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈಸಿ ಕ್ವಿಕ್ ರೆಸಿಪಿ ಇದು. ಒಂದು 5 ಮಿನಿಟ್ಸಲ್ಲೇ ಮಾಡಿಬಿಡ್ಬೋದು. ರೈಸ್ ರೆಡಿ ಇತ್ತು ಅಂದರೆ. ಆಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, 1 ಸ್ಪೂನು. ಎಗ್ ರೈಸ್ ಮಸಾಲ ಇವತ್ತು ಇಷ್ಟಪಡೋರು ಎಗ್ ರೈಸ್ ಮಸಾಲ ಹಾಕ್ಬೋದು. ನಾನಾದರೆ ಎಗ್ ರೈಸ್ ಮಸಾಲ ಇರಲಿಲ್ಲ, ಹಾಗಾಗಿ ಚಿಕನ್ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ. ಹೊಸ ಟೇಸ್ಟ್ ಇರುತ್ತೆ ಅಂದ್ಕೊಂಡು, ಬರುತ್ತೆ ಅಂದ್ಕೊಂಡು ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ. ಅದು ನಿಮಗೆ ಬೇಕಾದಷ್ಟು ನಾನು ಇವಾಗ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಕಾಗಿದ್ದರೆ 2 ಸ್ಪೂನ್ ಹಾಕ್ಬೋದು, ನಿಮ್ಗೆ ಖಾರ ತಕ್ಕನಾಗೆ. ನಾನು ಮೆಣಸಿನ್ಕಾಯಿ ಬರೀ 2 ಹಾಕಿದ್ದೀನಿ. ಜಾಸ್ತಿ ಖಾರ ಬೇಕು ಅಂತಂದರೆ ಖಾರ ಪುಡಿನೂ ಆ್ಯಡ್ ಮಾಡ್ಕೋಬೋದು. ಎಗ್ಗೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾರೆ. ಈಗ ನಾನು ನೆಕ್ಸ್ಟ್ ರೈಸ್ ಮಿಕ್ಸ್ ಮಾಡ್ತೀನಿ. ಇವಾಗ ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ರೈಸ್ ಮಿಕ್ಸ್ ಮಾಡ್ಕೋಬೇಕು. ಎಗ್ ರೈಸಿಂದ ಎಗ್ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು. ಎಗ್ ರೈಸ್ ರೆಡಿ ಆಗುತ್ತೆ. ಈಸಿ ರೆಸಿಪಿ ಇದು. ಒಂದು 5 ಮಿನಿಟ್ಸಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಟ್ರೈ ಮಾಡ್ಬೋದು. ಹೊಟ್ಟೆ ಹಸಿತಿತ್ತು ಅಂದರೆ ಸಂಜೆ ಊಟ ಟೈಮಿಂದ. ಫೈನಲಿ ಎಗ್ ರೈಸ್ ರೆಡಿ ಆಯಿತು. 5 ಮಿನಿಟ್ಸ್ ರೆಸಿಪಿ, ಈಸಿ ಎಗ್ ರೈಸ್ ರೆಡಿ ಆಯಿತು. ತುಂಬ ಕಲರ್ಫುಲ್ಲಾಗಿ ನೋಡಿ, ಕಲರ್ಫುಲ್ಲಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡಾದಮೇಲೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.